ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ಮನ್ವಿತಾ ಜಿ ಅಂತೇಳಿ ಈ ಚಾನಲ್ನವರು, ಇವರು ಸಿಸ್ಟರ್ ಇದ್ದಾರೆ ನಮಗೆ. ಇವರು ನಮಗೆ ಈ ಚಾನಲ್ನ ಕೊಟ್ಟಿದ್ದಾರೆ, ಮಾನಿಟೈಸೇಷನ್ ಮಾಡಿಕೊಡಿ ಅಂತೇಳಿ. ನಮ್ಮ ಮೇಲೆ ನಂಬಿಕೆ ಇಟ್ಟು ಎಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಈ ಚಾನಲ್ನ ಮಾನಿಟೈಸೇಷನ್ ಮಾಡಿ ಫಸ್ಟ್ ಪೇಮೆಂಟ್ ಬರೋವರೆಗೂ ಏನೇನು ಪ್ರೊಸೆಸ್ ಇದೆ ಎಲ್ಲನೂ ಇವರಿಗೆ ಮಾಡಿಕೊಡ್ತೀನಿ ಫ್ರೆಂಡ್ಸ್. ಅದಕ್ಕೆ ಅವರು ಇಷ್ಟಂತ ಅಮೌಂಟ್ ಕೊಡ್ತಾರೆ. ಇದರಲ್ಲಿ ಈಗ ನಾನು ಫಸ್ಟ್ ಏನು ಮಾಡ್ತಾಯಿದ್ದೀನಿ ಅಂತಂದರೆ, ಮಾನಿಟೈಸೇಷನ್ ಅಪ್ಲೈ ಮಾಡಬೇಕಿತ್ತು. ಅಪ್ಲೈ ಮಾಡೋಕ್ಕಿಂತ ಮುಂಚೆ 2 ಸ್ಟೆಪ್ ವೆರಿಫಿಕೇಷನ್ ಆನ್ ಮಾಡ್ಕೋಬೇಕು ಫ್ರೆಂಡ್ಸ್. ಇದಕ್ಕೆ 4000 ವಾಚ್ ಟೈಮ್ ಮತ್ತು 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದೆ ಆಗಲೇ ಈ ಒಂದು ಚಾನಲ್ನಲ್ಲಿ. ಚೆಕ್ ಮಾಡೋಣ, ಬೇಕಾದರೆ ಆಗಿದೆಯಲ್ಲ ಅಂತೇಳಿ ಚೆಕ್ ಮಾಡೋಣ. ಯಾವ ಥರ ಚೆಕ್ ಮಾಡಬೇಕು ಅಂತಂದರೆ, ಇಲ್ಲಿ ವಾಚ್ ಟೈಮ್ ನೋಡೋಣ. ವಾಚ್ ಟೈಮ್ ನೋಡಿದ್ರೆ 365 ಡೇಸ್ ಅಂತಿದೆ, ಅದನ್ನು ಚೆಕ್ ಮಾಡೋಣ. ನೋಡ್ತಾ ಇದ್ದೀರಾ, 5251 ಅವರ್ಸ್ ಕಂಪ್ಲೀಟ್ ಆಗಿದೆ 365 ಡೇಸಲ್ಲಿ. ನಮಗೆ 4000 ಕಂಪ್ಲೀಟ್ ಆಗಬೇಕಿತ್ತು, ಅದಕ್ಕಿಂತ ಜಾಸ್ತಿ ಆಗಿದೆ ಆಗಲೇ. ಈಗ ಸಬ್ಸ್ಕ್ರೈಬರ್ಸ್ ಚೆಕ್ ಮಾಡಬೇಕು. 1 ವರ್ಷದಲ್ಲಿ 1000 ಸಬ್ಸ್ಕ್ರೈಬರ್ಸ್ ಆಗಬೇಕು. ಈಗ 365 ಡೇಸ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೆಲೆಕ್ಟ್ ಮಾಡಿದರೆ ಇಲ್ಲಿ ನೋಡ್ತಾ ಇದ್ರೆ 1104 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದೆ 1 ಇಯರ್ನಲ್ಲಿ. ಅಂದರೆ ಅವರು ಯಾವ ಚಾನಲಿಂದ ಈಗ 365 ಡೇಸಲ್ಲಿ ಇದು ಆಗಿದೆ. ಈಗ ನಾವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಬೇಕು ಅಂತಂದರೆ ಇದರಲ್ಲಿ ಮೊದಲು 2 ಸ್ಟೆಪ್ ವೆರಿಫಿಕೇಷನ್ ಆನ್ ಮಾಡಿರಬೇಕು ಫ್ರೆಂಡ್ಸ್. ನೀವು 2 ಸ್ಟೆಪ್ ವೆರಿಫಿಕೇಷನ್ ಆನ್ ಮಾಡಬೇಕು ಅಂತಂದರೆ ಯಾವಾಗಾದರೂ ಮಾಡ್ಬೋದು. ಅಂದರೆ ಮೊದಲು ಮಾನಿಟೈಸೇಷನ್ ಟೈಮ್ನಲ್ಲೇ ಮಾಡಬೇಕು ಅಂತೇನಿಲ್ಲ, ಮೊದಲಾದರೂ ನೀವು ಮಾಡ್ಬೋದು. ಮಾಡಿದರೆ ನಿಮ್ಮ ಚಾನಲ್ ಸೇಫ್ ಆಗಿರುತ್ತೆ. ಅದಕ್ಕಾಗಿ ನೀವು ಯಾವ ಥರ ಈ 2 ಸ್ಟೆಪ್ ವೆರಿಫಿಕೇಷನ್ ಮಾಡಬೇಕು ಅಂತೇಳಿ ನಿಮಗೆ ತಿಳಿಸ್ತೀನಿ. 2 ಸ್ಟೆಪ್ ವೆರಿಫಿಕೇಷನ್ ಮಾಡಬೇಕು ಅಂತಂದರೆ 2 ಮೆಥಡಲ್ಲಿ ಮಾಡ್ಬೋದು. ಫಸ್ಟ್ ಮೆಥಡು, ಜಿಮೇಲ್ನ ಓಪನ್ ಮಾಡಬೇಕು. ಓಪನ್ ಮಾಡಿದಾದ್ಮೇಲೆ ಇಲ್ಲಿ ಕ್ಲಿಕ್ ಮಾಡಿದರೆ ಇಲ್ಲಿ ಗೂಗಲ್ ಅಕೌಂಟ್ ಅಂತಿದೆ. ಯಾವ ಜಿಮೇಲ್ ಇರುತ್ತೋ ಆ ಜಿಮೇಲ್ನ 2 ಸ್ಟೆಪ್ ವೆರಿಫಿಕೇಷನ್ ಮಾಡಬೇಕಾಗಿರುತ್ತೆ. ಅದನ್ನು ಕ್ಲಿಕ್ ಮಾಡಿ, ಇಲ್ಲಿ ಗೂಗಲ್ ಅಕೌಂಟ್ ಅಂತಿದೆ, ಅದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾದ್ಮೇಲೆ ಆ ಗೂಗಲ್ ಅಕೌಂಟ್ ಓಪನ್ ಆಗುತ್ತೆ. ಓಪನ್ ಆದಮೇಲೆ ಇಲ್ಲಿ ಸೆಕ್ಯೂರಿಟಿ ಅಂತಿದೆ, ಅದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ಮೇಲೆ ಹಾಗೆ ಕೆಳಗಡೆ ಬಂದರೆ 2 ಸ್ಟೆಪ್ ವೆರಿಫಿಕೇಷನ್ ಅಂತಿದೆ, ಅದನ್ನು ಕ್ಲಿಕ್ ಮಾಡಬೇಕು ಫ್ರೆಂಡ್ಸ್. ಇಲ್ಲಿ 2 ಸ್ಟೆಪ್ ವೆರಿಫಿಕೇಷನ್ ಮಾಡ್ಬೋದು. ಇಲ್ಲ ಅಂತಂದರೆ ನೀವು ಮಾನಿಟೈಸೇಷನ್ ಅಪ್ಲೈ ಮಾಡ್ತಾ ಇರ್ತಲ್ಲ ಆ ಟೈಮಲ್ಲಿ ಇಲ್ಲಿ ಅರ್ನ್ ಅಂತಿದೆ, ಇಲ್ಲಿ ನೋಡ್ತಾ ಇದ್ರೆ ಇಲ್ಲಿ ಅರ್ನ್ ಅಂತಿದೆ, ಅದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡ್ತಾ ಇದ್ರೆ 2 ಸ್ಟೆಪ್ ವೆರಿಫಿಕೇಷನ್ ಅಂತಿದೆ, ಅಲ್ಲಿ ಕ್ಲಿಕ್ ಮಾಡಿ ನೀವು 2 ಸ್ಟೆಪ್ ವೆರಿಫಿಕೇಷನ್ನ ಮಾಡ್ಕೋಬೋದು. ಇದನ್ನು ಕ್ಲಿಕ್ ಮಾಡ್ತೀನಿ ಈಗ ನಾನು. ಕ್ಲಿಕ್ ಮಾಡಿದಾದ್ಮೇಲೆ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇದ್ರೆ ಓಪನ್ ಆಗುತ್ತೆ. ಇಲ್ಲಿ ಓಪನ್ ಆದಮೇಲೆ ಯಾವ ಜಿಮೇಲ್ ಅಂದರೆ ಯೂಟ್ಯೂಬ್ಗೆ ಯಾವ ಜಿಮೇಲ್ ಕೊಟ್ಟಿರ್ತಾರೋ ಆ ಜಿಮೇಲ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಈಗ ನಾನು ಇಲ್ಲಿ ನೋಡ್ತಾ ಇದ್ರೆ ಫ್ರೆಂಡ್ಸ್, ಅವ್ರಿಗೆ ಒಂದು ಮೆಸೇಜ್ ಹೋಗುತ್ತೆ, ಅವ್ರ ಮೊಬೈಲ್ಗೆ ಈ ಥರ ಮೆಸೇಜ್ ಹೋಗುತ್ತೆ. ಹೋದಾದ್ಮೇಲೆ ಅವರು 77 ನಂಬರ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಬೇಕು ಅವರು. ಮತ್ತು ಅವ್ರ ಮೊಬೈಲ್ಗೆ ಪಾಪಪ್ ಮೆಸೇಜ್ ಹೋಗುತ್ತೆ, ಅದನ್ನು ಕ್ಲಿಕ್ ಮಾಡಿದ್ರೆ ನಮ್ಮ ಮೊಬೈಲಲ್ಲಿ ನಾವು ಇಲ್ಲಿ ವೆರಿಫೈ ಮಾಡ್ಬೋದು ಫ್ರೆಂಡ್ಸ್. 2 ಸ್ಟೆಪ್ ವೆರಿಫಿಕೇಷನ್ ಮಾಡ್ಬೋದು ಫ್ರೆಂಡ್ಸ್. ಈಗ ಅವ್ರ ಮೊಬೈಲಿಂದ ನಮಗೆ ಪರ್ಮಿಷನ್ ಸಿಗ್ತಿದೆ 2 ಸ್ಟೆಪ್ ವೆರಿಫಿಕೇಷನ್ ಮಾಡೋದಕ್ಕೆ. ಅದಕ್ಕೋಸ್ಕರ ಈಗ ಅವ್ರ 2 ಸ್ಟೆಪ್ ವೆರಿಫಿಕೇಷನ್ ಮಾಡಬೇಕು ಅಂತಂದರೆ ಇಲ್ಲಿ ಈಗ ಫೋನ್ ನಂಬರ್ನ ಆ್ಯಡ್ ಮಾಡಬೇಕು. ಇಲ್ಲಿ ನೋಡ್ತಾ ಇದ್ರೆ ಆ್ಯಡ್ ಫೋನ್ ನಂಬರ್ ಅಂತಿದೆ, ಅದನ್ನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ಕಂಟ್ರಿನ ಸೆಲೆಕ್ಟ್ ಮಾಡ್ಕೋಬೇಕು. ಲೆಫ್ಟ್ ಸೈಡ್ಗೆ ಇಲ್ಲಿ ನೋಡ್ತಾ ಇದ್ರೆ ಇಲ್ಲಿ ಕಂಟ್ರಿನ ಸೆಲೆಕ್ಟ್ ಮಾಡ್ಕೋಬೇಕು. ನಮ್ಮದು ಇಂಡಿಯಾ ಅಂತೇಳಿ ಸೆಲೆಕ್ಟ್ ಮಾಡ್ತೀನಿ ನಾನು. ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಈಗ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಬೇಕು. ಫೋನ್ ನಂಬರ್ನ ಕರೆಕ್ಟಾಗಿ ಎಂಟ್ರಿ ಮಾಡಿ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನೆಕ್ಸ್ಟ್ ಅಂತಿದೆ, ನೆಕ್ಸ್ಟ್ನ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾದ್ಮೇಲೆ ಆ ಮೊಬೈಲ್ ನಂಬರ್ಗೆ ಒಂದು ಕೋಡ್ ಹೋಗುತ್ತೆ ಅವ್ರಿಗೆ, ಆ ಕೋಡ್ನ ಇಲ್ಲಿ ಎಂಟ್ರಿ ಮಾಡಬೇಕು ಫ್ರೆಂಡ್ಸ್. ಈಗ ಕೋಡ್ ಎಂಟ್ರಿ ಮಾಡಿದಾದ್ಮೇಲೆ ವೆರಿಫೈ ಅಂತಿದೆ, ಅದನ್ನು ಕ್ಲಿಕ್ ಮಾಡಬೇಕು. ಇಲ್ಲಿದೆ ವೆರಿಫೈ ಅಂತೇಳಿ, ಅದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾದ್ಮೇಲೆ ಆ್ಯಡಿಂಗ್ ಫೋನ್ ನಂಬರ್ ಅಂತೇಳಿ ಬರ್ತಾ ಇದೆ. ಇಲ್ಲಿ ನೋಡ್ತಾ ಇದ್ರೆ ಯು ಆರ್ ನೌ ಪ್ರೊಟೆಕ್ಟೆಡ್ ವಿತ್ 2 ಸ್ಟೆಪ್ ವೆರಿಫಿಕೇಷನ್ ಅಂತಿದೆ. ಅಂದರೆ ನಿಮ್ಮ ಗೂಗಲ್ ಅಕೌಂಟ್ ಆಗಲಿ ಯೂಟ್ಯೂಬ್ ಚಾನಲ್ ಆಗಲಿ ಈಗ ವೆರಿಫೈ ಆಗಿದೆ, 2 ಸ್ಟೆಪ್ ವೆರಿಫಿಕೇಷನ್ ಆಗಿದೆ. ಮತ್ತು ನಿಮ್ಮ ಗೂಗಲ್ ಅಕೌಂಟ್ ಫುಲ್ ಸೇಫ್ ಆಗಿದೆ ಮತ್ತು ಯೂಟ್ಯೂಬ್ ಚಾನಲ್ ಕೂಡ ಸೇಫ್ ಆಗಿದೆ ಅಂತೇಳಿ ಇಲ್ಲಿ ಅರ್ಥ ಆಗುತ್ತೆ. ಈಗ ಯಾರೇ ಹ್ಯಾಕರ್ಸ್ ಆಗಲಿ ಬೇರೆ ಯಾರೇ ಆಗಲಿ ನಿಮ್ಮ ಚಾನಲ್ನ ಅವರು ಏನು ಮಾಡೋಕ್ಕಾಗಲ್ಲ, ಸೇಫ್ ಆಗಿರುತ್ತೆ ಅಂತೇಳಿ ಇಲ್ಲಿ ಅರ್ಥ ಆಗುತ್ತೆ ಫ್ರೆಂಡ್ಸ್. ಈಗ ಡನ್ ಅಂತೇಳಿ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ್ಮೇಲೆ ಈಗ 2 ಸ್ಟೆಪ್ ವೆರಿಫಿಕೇಷನ್ ಆಗಿದೆ ಫ್ರೆಂಡ್ಸ್. ಈಗ ವೈಟ್ ಸ್ಟುಡಿಯೋದಲ್ಲಿ ಚೆಕ್ ಮಾಡೋಣ 2 ಸ್ಟೆಪ್ ವೆರಿಫಿಕೇಷನ್ ಆಗಿದೆಯಲ್ಲ ಅಂತೇಳಿ. ಇಲ್ಲಿ ನೋಡ್ತಿದ್ರೆ ಇಲ್ಲಿ 2 ಸ್ಟೆಪ್ ವೆರಿಫಿಕೇಷನ್ ಅಂತಿತ್ತು ಮೊದಲು, ಈಗ 2 ಸ್ಟೆಪ್ ವೆರಿಫಿಕೇಷನ್ ಆಗಿದೆ. ಈಗ ನಾವು ಇಲ್ಲಿ 4000 ವಾಚ್ ಟೈಮ್ ಮತ್ತು 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದೆ. ಅದಕ್ಕೋಸ್ಕರ ನೀವು ಇಲ್ಲಿ
ಅಪ್ಲೈ ಮಾಡ್ಬೋದು. ಅಂದರೆ ಇಲ್ಲಿ ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ಬೋದು. ಮೊದಲು 2 ಸ್ಟೆಪ್ ವೆರಿಫಿಕೇಷನ್ ಆಗಿರಲಿಲ್ಲ, ಅದಕ್ಕೋಸ್ಕರ ಇಲ್ಲಿ ಅಪ್ಲೈ ನೌ ಅಂತೇಳಿ ಆಪ್ಷನ್ ಬಂದಿರಲಿಲ್ಲ. ಈಗ 2 ಸ್ಟೆಪ್ ವೆರಿಫಿಕೇಷನ್ ಕಂಪ್ಲೀಟ್ ಮಾಡಿದ್ದೀವಿ. ಮಾಡಿದಾದ್ಮೇಲೆ ಇಲ್ಲಿ ಅಪ್ಲೈ ನೌ ಅಂತೇಳಿ ಬಂದಿದೆ ಫ್ರೆಂಡ್ಸ್. 2 ಸ್ಟೆಪ್ ವೆರಿಫಿಕೇಷನ್ ಭಾಳ ಇಂಪಾರ್ಟೆಂಟ್ ಇದೆ ಫ್ರೆಂಡ್ಸ್. ನೀವು ಮಾನಿಟೈಸೇಷನ್ಗಿಂತ ಮೊದಲೇ ಮಾಡಿದರೆ ನಿಮಗೆ ಒಳ್ಳೆಯದು. ನಿಮ್ಮ ಚಾನಲ್ ಸೇಫ್ ಆಗಿರುತ್ತೆ, ನಿಮ್ಮ ಗೂಗಲ್ ಅಕೌಂಟ್ ಸೇಫ್ ಆಗಿರುತ್ತೆ. ಒಂದು ವೇಳೆ ಮಾಡಿರಲಿಲ್ಲ ಅಂತಂದರೆ ಮಾನಿಟೈಸೇಷನ್ ಅಪ್ಲೈ ಮಾಡೋ ಟೈಮ್ನಲ್ಲಿ ನೀವು ಮಾಡಲೇಬೇಕಾಗುತ್ತೆ. ಇಲ್ಲಾಂದರೆ ನಿಮಗೆ ಮಾನಿಟೈಸೇಷನ್ ಮಾಡೋಕ್ಕೆ ಆಪ್ಷನ್ನೇ ಬರಲ್ಲ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನಿಮಗೂ ಕೂಡ ನಿಮ್ಮ ಚಾನಲ್ ಮಾನಿಟೈಸೇಷನ್ ಮಾಡಿ ಕೊಡಬೇಕಿತ್ತು ಅಂತಂದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ನನ್ನ ಮೊಬೈಲ್ ನಂಬರ್ ಆಗಲೇ ಭಾಳಷ್ಟು ವೀಡಿಯೋದಲ್ಲಿ ಹಾಕಿದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.